ನೋಡು ಅರ್ಜುನ್, ನೋಡು, ಇಲ್ಲೇ ಇದ ದುಷ್ಟ ನಾಗಿಣಿ. ಮಿನ್ನಿ ನಿಂತ್ಕೋ, ನಿಜ ಹೇಳು, ಯಾರು ನೀನು? ಅವಳು ಈ ಮನೇಲೆ ಎಲ್ಲೋ ಅಡಗಿರ್ತಾಳೆ. ಅವಳನ್ನ ಹಿಡಿದೆ ಮನೆಯಿಂದ ಹೊರಗೆ ಕಾಲ್ ತೆಗಿಯಲ್ಲ ನಾನು. ನಿಮ್ಮ ಬಗ್ಗೆ ಈ ಹಿಂದೆ ತಿಳಿದಿರುವಂಥ ರಹಸ್ಯ ಇವತ್ತು ತಿಳಿತು. ನನಗೂ ನಾಗಿನಿಗೂ ನಾಳೆ ಯುದ್ಧ ಶುರುವಾಗುತ್ತೆ. ಆ ಯುದ್ಧದಲ್ಲಿ ನಾಗಿನಿಗೆ ಸಮಾಧಿ ಕಟ್ಟಿ ನಾನು, ನೀನು, ನಮ್ಮ ಮನೆಯವರೆಲ್ಲ ಇದೇ ಮನೆಯಲ್ಲಿ ಸಂತೋಷವಾಗಿರೋಣ. ನಾಗಿನಿ ಹತ್ರ ನೀನು ಹೇಗಮ್ಮ ಹೋರಾಡ್ತೀಯ? ಆ ಶಕ್ತಿ ನಿನಗೆಲ್ಲಮ್ಮ ಇದೆ. ಅದು ನೀವು ನಾಗಿಣಿದೆ. ಇಲ್ಲ ಇಲ್ಲ ಇಲ್ಲ, ನನ್ನ ಕಡೆ ಬೆನ್ನು ಮಾಡಿ ನಿಂತ್ಕೊಳ್ಳಿ. ಕೂದಲನ್ನ ಸರಿಸಿ. ಆ ನಾಗಿಣಿಗೆ ಬೇಕಾಗಿರೋ ಯಾವುದೋ ಮುಖ್ಯವಾದ ವಸ್ತು ನಿಮ್ಮ ಹತ್ರ ಇದೆ. ಅರ್ಜುನ್ ಅವರೇ, ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ನನ್ನ ಪರಿಸ್ಥಿತಿ ಯಾವ ಪ್ರೇಮಿಗೂ ಯಾವ ಗಂಡನಿಗೂ ಬರಬಾರ್ದು ಕಣ್ರಿ. ಈಗೇನಾಯ್ತು ಅರ್ಜುನ್ ಅವರೇ? ಪ್ರೀತಿಸೋ ಹೆಂಡ್ತಿನ ಅನುಮಾನದಿಂದ ನೋಡೋದಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನನಗೆ ಮಾತ್ರ ಗೊತ್ತು ಅಮೃತ ಅವರೇ. ಅರ್ಥ ಆಯ್ತು ಬಿಡಿ. ನನ್ನ ಬೆನ್ನ ಮೇಲೆ ಮಚ್ಚೆ ಇಲ್ಲ ಅಂದಮೇಲೆ ನಾನೇ ನಿಮ್ಮ ಅಮೃತ ಅಂತ ಖಚಿತ ಆಯ್ತಲ್ವಾ? ಇದರಲ್ಲಿ ನಿಮ್ಮ ತಪ್ಪೇನಿದೆ ಹೇಳಿ? ಪರಿಸ್ಥಿತಿನೇ ಹಾಕಿದೆ ಅಲ್ವಾ? ನನ್ನನ್ನು ಕ್ಷಮಿಸಿ. ಕ್ಷಮಿಸೋ ಅಂತ ತಪ್ಪನ್ನ ನೀವೇನು ಮಾಡಿದ್ದೀರಾ? ನೀವು ನನ್ನ ಪ್ರೀತಿನೇ ಪ್ರಪಂಚ ಅಂತ ಅಂದ್ಕೊಂಡು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ. ಅದರಲ್ಲಿ ನಾನು ನಿಮ್ಮನ್ನು ಅನುಮಾನ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀನಲ್ಲ, ಅದಕ್ಕೆ ತೀರಾ ಹಿಂಸೆ ಆಗ್ತಾ ಇದೆ ಕಣ್ರಿ. ಎಲ್ಲಿ ನಾನು ನಿಮ್ಮ ಪ್ರೀತಿಗೆ ಅವಮಾನ ಮಾಡ್ತಾ ಇದ್ದೀನಿ ಅನ್ನೋ ಗಿಲ್ಟ್ ಫೀಲ್ ಆಗ್ತಾ ಇದೆ. ಹಾಗೇನೂ ಇಲ್ಲ. ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ ಇಂಥ 100 ಅಗ್ನಿ ಪರೀಕ್ಷೆಗಳು ಬಂದರೂ ನಾನು ಎದುರಿಸೋದಕ್ಕೆ ಸಿದ್ಧ. ಅತ್ತೆಮ್ಮ, ಪೂಜೆಗೆಲ್ಲ ರೆಡಿಯಾಗಿದೆ. ಸರಿಯಮ್ಮ, ನೀನು ಹೋಗು, ನಾವು ಬರ್ತೀವಿ. ಶಾಸ್ತ್ರಿಗಳೇ, ಬನ್ನಿ, ತಿಥಿ ಮುಗಿಸ್ಬಿಡೋಣ. ತಿಥಿ ಕಾರ್ಯ ಮುಗಿದ್ಮೇಲೆ ಈ ಜಾತಕದ ಬಗ್ಗೆ ಮಾತಾಡೋಣ. ಬದುಕಿರೋರಿಗೆ ತಿಥಿ ಕಾರ್ಯ ಮಾಡೋದು ಅಕ್ಷಮ್ಯ ಅಪರಾಧ. ಹಾಗೆ ಮಾಡೋದ್ರಿಂದ ಘೋರವಾದ ಪಾಪನ ಕಟ್ಕೋಬೇಕಾಗತ್ತೆ. ರೌರವ ನರಕದಲ್ಲಿ ನರಳಬೇಕಾಗತ್ತೆ. ಆ ತಪ್ಪನ್ನ ನಾನು ಮಾಡೋದಿಲ್ಲ. ಮತ್ತೆ ಈಗ ಹೇಗೆ ಶಾಸ್ತ್ರಿಗಳೇ? ಇದನ್ನ ಇಲ್ಲಿಗೆ ನಿಲ್ಲಿಸಿ. ಅದು ಹೇಗೆ ಸಾಧ್ಯ ಶಾಸ್ತ್ರಿಗಳೇ? ಬದುಕಿರೋರಿಗೆ ತಿಥಿ ಮಾಡೋದು ಹೇಗೆ ಸಾಧ್ಯ ವಿಷ್ಣು?
ಗೊತ್ತಾಯ್ತಾ ನಿಮ್ಗೆ ಪ್ರಾಕ್ಟೀಸ್ ಮಾಡ್ತಿದ್ರೆ ಏನಾಗತ್ತೆ ಅಂತ? ಸಾರಿ ಸರ್. ಏನ್ ಸಾರಿ? ಸಾರಿ ಕಲಿ ಏನ್ ಪ್ರಯೋಜನ ಈಗ? ಯಾವಾಗ ನೋಡಿ ಇದೊಂದು ಗೆಜ್ಜೆ 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 ಇದರಿಂದ ತಾನೇ ಇದೆಲ್ಲ ಆಗಿದ್ದು. ಸರ್ ಅದನ್ನ ಮಾತ್ರ ಮರ್ಬೇಡಿ ಸರ್. ಏನೋ ನಿಮ್ಮ ಅಪ್ಪ ಕೊಟ್ಟಿದ್ದು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಇದಿದ್ರೆ ಅದಾಗತ್ತೆ ಇದಾಗತ್ತೆ ಅಂತ ದೊಡ್ಡ ಮಾತಾಡ್ತಿದ್ದೆ ಸ್ಟೇಜಲ್ಲಿ. ಏನಾಯ್ತು ಈಗ? ಇದರಿಂದ ಏನು ಯೂಸ್ ಇಲ್ಲ ತಾನೇ ಈಗ? ಗೌರಿ, ಅಲ್ಲಿ ನಿಮ್ಮ ತಾಯಿ ಮೇಲುಶ್ರೀ ಬಿಡ್ಲಿಕ್ಕತ್ತಾರಂತ. ನಾನು ಈ ವಾಡೆಗೆ ಸೊಸೆ ಆಗಕ್ಕೆ ಬಂದಿರೋಳು. ಈ ವಾಡೆಯಲ್ಲಿ ಬಾಳೋ ಶಕ್ತಿ ನನಗೆ ದೇವರು ಕೊಡ್ಲಿ ಅಂತ ನನ್ನನ್ನು ಹರಿಸಿ ವರ್ಷದ ಹಿಂದೆ ಅವ್ರ ಮಗಂಗೆ ಅಲ್ಪ ಇಷ್ಟ ಅಂತ ಹೇಳಿದ್ರಂತೆ. ಹೌದು ಹೇಳಿದ್ದೆ, ಅದನ್ನ ಸುಳ್ಳು ಮಾಡೋದಕ್ಕಾಗೋದಿಲ್ಲ. ನೀವು ಸುಳ್ಳು ಮಾಡಬೇಡಿ, ಅದೇ ನೀವೇ ಒಂದು ಸುಳ್ಳು ಹೇಳಿ ಸಾಕು. ಆ ಮಗು ಚಿರಾಯು ಅಂತ. ಅಣ್ಣೋರ್ ಮನೆಗೆ ಬಂದು ಜಗಳ ಆಡ್ತಿರೋದು ನೀನು. ಆಂಟಿ ವಸೀರಿ, ಇವಳಿಗೆ ನಾನೇ ಉತ್ತರ ಕೊಡ್ತೀನಿ. ಕೊಡು ಕೊಡು, ಅದೇ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರೋದು. ನೋಡ್ಸನಿಯಾ, ಇಲ್ ಸಲ್ಲದ್ ನೆಪ ಮಾಡ್ಕೊಂಡು ಪದೇ ಪದೇ ನೀನು ಇವರು ಇಲ್ಲಿಗೆ ಬಂದು ಜಗಳ ಆಡ್ತಿರೋದು ಸಂದ ಕಾಣಕ್ಕಿಲ್ಲ. ಯು ನೋ ವಾಟ್ಸ್ ರಾಂಗ್ ವಿತ್ ಯು? ಇಲ್ಲೇನ್ ಮಾಡ್ತಿದ್ಯಾ? ನಡಿ ಮನೆಗೆ ಕಪ್. ಒಂದು ನಿಮಿಷ ಗ್ಯಾರಿ, ಇಲ್ಲೊಂದು ವಿಷಯ ತೀರ್ಮಾನ ಆಗೋದಿದೆ. ಇವಳು ಹಾಸ್ಪಿಟಲ್ ಬಿಲ್ ಪೇ ಮಾಡಿದ್ದು ನಿನ್ನ ಇನ್ಶೂರೆನ್ಸ್ ಇಂದ ಅಲ್ವಂತೆ, ಆನಂದ್ ಮತ್ತೆ ರೇವತಿ ದುಡ್ಡಿಂದ ಅಂತೆ. ಹುಷಾರಾಗಿ ಮಾಡಮ್ಮ. ದೇವ್ರ ನೈವೇದ್ಯಕ್ಕೆ ಮಾಡೋ ಪ್ರಸಾದ ಅದು, ಸ್ವಲ್ಪನೂ ಕಳಂಕ ಬರಬಾರ್ದು. ಶ್ರದ್ಧೆ ಭಕ್ತಿಯಿಂದ ಮಾಡು, ಸರಿನಾ? ಸರಿ ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ನಾನು ನಿನ್ನನ್ನು ವಧು ಸೀರೆ ಕೇಳಿದೆಯಲ್ಲ, ನೀನು ಈ ಡೂಪ್ಲಿಕೇಟ್ ಸೀರೆ ತಂದಿದೆಯಾ ಅಲ್ವಾ? ಒಂದ್ ವೇಳೆ ನಾನ್ ಸುಮ್ಮನೆ ಇದ್ರು ಮಾವ ಸುಮ್ಮನೆ ಇರ್ತಿರ್ಲಿಲ್ಲ. ಖಂಡಿತ ನಾನು ಪ್ರಾಣ ತೆಗ್ದಿರೋ. ಅದಕ್ಕೆ ಅವ್ರು ತಂದಿರೋ ಗನ್ನಿಂದ ಅವ್ರನ್ನೇ ಶೂಟ್ ಮಾಡ್ದೆಪ್ಪ. ಅದಕ್ಕೆ ಅವ್ರು ತಂದಿರೋ ಗನ್ನ ಕಿತ್ಕೊಂಡು ಅವ್ರನ್ನೇ ಶೂಟ್ ಮಾಡ್ದೆಪ್ಪ.